ಹಾಯ್ ಹಲೋ, ನಾನು ನಿಮ್ಮ ಹರ್ಷಿತಾ ಗೌಡ. ನಾನು ಇವತ್ತು ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಂತ ಅಂದ್ಕೊತಿದ್ದೀರಾ? ನಿಮಗೆ ಮೊದಲೇ ಗೊತ್ತಾಗಿರುತ್ತೆ, ತಮ್ಲೈನ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಹೌದು, ನಾನು ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಕೆಲಸ ಎಲ್ಲ ಮುಗಿಸಿ ಬೆಳಿಗ್ಗೆ ಎದ್ದು ಬೇಗನೆ ರೆಡಿಯಾಗಿ ಮನೇಲಿ ಪೂಜೆ ಮಾಡಿ ಹೊರಟಿದ್ದೀನಿ. ಹಾಗಾಗಿ ನಾನು ಬೈಕಲ್ಲಿ ಹೋಗ್ತಿಲ್ಲ. ಮೆಟ್ರೋ ಸ್ಟೇಷನ್ ಹತ್ರನೇ ನನ್ನ ಹಸ್ಬೆಂಡು ಡ್ರಾಪ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅವರೇ ಬಿಟ್ಕೊಟ್ರು. ಅವರು ಡ್ರಾಪ್ ತೊಗೊಂಡು ನಾನು ಫೈನಲಿ ಮಾದವರ ಮೆಟ್ರೋ ಸ್ಟೇಷನ್. ಏನಪ್ಪ ಅಂದರೆ ಮಾದವರ ಮೆಟ್ರೋ ಸ್ಟೇಷನ್ನು ಫಸ್ಟ್ನೇ ಸ್ಟಾಪು ಅದೇ ಮತ್ತು ಲಾಸ್ಟ್ನೇ ಸ್ಟಾಪು ಅದೇ ಆಗಿರೋದ್ರಿಂದ ನಮ್ಗೆ ಹತ್ರ. ನಮ್ಮ ಮನೆಯಿಂದ ಅಲ್ಲಿಗೆ ಒಂದು 5-6 ಕಿಲೋಮೀಟರ್ ಅಷ್ಟೇ ಮೆಟ್ರೋ ಸ್ಟೇಷನ್ ಹತ್ರ. ಹಾಗಾಗಿ ನಾನು ಜಾಸ್ತಿ ಚಿಕ್ಕಪೇಟೆ ಮಾರ್ಕೆಟ್ಗಳು ಈ ಥರ ಎಲ್ಲ ಓಡಾಡುವಾಗ ನಾನು ಆದಷ್ಟು ನಾನು ಮೆಟ್ರೋದಲ್ಲೇ ಓಡಾಡೋದು, ಏಕೆಂದರೆ ಬೇಗನೆ ಹೋಗ್ಬೋದು. ಹಾಗಾಗಿ ಟೈಮ್ ಸೇವ್ ಆಗುತ್ತೆ. ಅದರಿಂದ ನಾನು ಮೆಟ್ರೋದಲ್ಲೇ ಜಾಸ್ತಿ ಓಡಾಡೋದು. ಹಾಗಾಗಿ ನಾನು ಫೈನಲಿ ಮೆಟ್ರೋ ಸ್ಟೇಷನ್ ಒಳಗಡೆ ಎಂಟ್ರಿ ಆದೆ. ನಾನೇನು ಟಿಕೆಟ್ ಎಲ್ಲ ತೊಗೊಳ್ಳಲ್ಲ, ಏಕೆಂದರೆ ನಾನು ಮೆಟ್ರೋ ಕಾರ್ಡ್ ಯೂಸ್ ಮಾಡೋದ್ರಿಂದ. ನಾನು ಅದಕ್ಕೆ ಒಂದ್ಸಲ ಯಾವಾಗಾದ್ರು ಹೋದಾಗೆಲ್ಲ ಯಾವಾಗಾದರೂ ಅಮೌಂಟ್ ಇರುವಾಗಲೇ ಒಂದು 200 ಈ ಥರ ಎಲ್ಲ ರೀಚಾರ್ಜ್ ಮಾಡಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಹಾಗಾಗಿ ನಾನು ಎಷ್ಟೋ ದಿನ ಆಗಿರೋದ್ರಿಂದ ಎಷ್ಟಿದೆಯೋ ಏನೋ ಅಂತ ಚೆಕ್ ಮಾಡಿಸ್ಕೊಂಡು ಹಾಗೆ ಒಂದು 200 ರೀಚಾರ್ಜ್ ಮಾಡಿಸ್ಕೊಂಬಿಡೋಣ ಕಾರ್ಡ್ಗೆ ಅಂತ ರೀಚಾರ್ಜ್ ಮಾಡಿಸ್ಕೊತಾ ಇದ್ದೀನಿ. ಬೆಸ್ಟು, ಟೈಮ್ ಸೇವ್ ಆಗುತ್ತೆ. ಒಂದೊಂದು ಸಲ ರಶ್ ಇದ್ದಾಗ ನಾವು ಅಲ್ಲಿ ಟಿಕೆಟ್ ಕಾಯ್ಕೊಂಡು ನಿಂತ್ಕೋಬೇಕು, ತುಂಬ ಟೈಮ್ ಆಗುತ್ತೆ. ಹಾಗಾಗಿ ನಾನು ಕಾರ್ಡ್ನೇ ಜಾಸ್ತಿ ಆದಷ್ಟು ಯೂಸ್ ಮಾಡೋದು ಒಳ್ಳೆಯದು. ಆದಷ್ಟು ಟೈಮ್ ಬೇಗ ಇನ್ನೂ ಸೇವ್ ಆಗುತ್ತೆ. ಹಾಗಾಗಿ ಬ್ಯಾಗೆಲ್ಲ ಚೆಕ್ಕಿಂಗ್ ಹಾಕ್ಬಿಟ್ಟು ಮತ್ತೆ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಮೆಟ್ರೋ ಹತ್ರ ಹೋಗ್ತಿದ್ದೀನಿ. ಏನಪ್ಪ ಅಂದರೆ ಇಲ್ಲಿ ರಶ್ ಇರೋಲ್ಲ ನಮಗೆ ಮೆಟ್ರೋ, ಏಕೆಂದರೆ ಫಸ್ಟ್ನೇ ಸ್ಟಾಪು ಮತ್ತು ಲಾಸ್ಟ್ನೇ ಸ್ಟಾಪ್ ಆಗಿರೋದ್ರಿಂದ ಹೋಗುವಾಗಂತೂ ತುಂಬ ಫ್ರೀಯಾಗಿರುತ್ತೆ. ಯಾಕೆಂದರೆ ಫಸ್ಟ್ನೇ ಸ್ಟಾಪು ಮೆಟ್ರೋ ಫುಲ್ಲು ಖಾಲಿ ಇರುತ್ತೆ, ಆರಾಮಾಗಿ ಸೀಟ್ ಸಿಗುತ್ತೆ. ಮತ್ತು ಆ ಕಡೆಯಿಂದ ತುಂಬ ರಶ್ ಇರುತ್ತೆ, ಬರ್ತಾ ಬರ್ತಾ ಕಮ್ಮಿ ಆಗಿಬಿಡ್ತಾರೆ. ಆವಾಗಲೂ ಅಷ್ಟೇ ತುಂಬ ಕಮ್ಮಿ ಇರ್ತಾರೆ. ಯಾಕೆಂದರೆ ನಾನು ಬರುವಾಗ ಆ ಕಡೆಯಿಂದ ಬರುವಾಗ ನಾನು ವೀಡಿಯೋ ಮಾಡ್ತೀನಲ್ಲ, ನೀವೇ ನೋಡಿ ಎಷ್ಟು ಖಾಲಿ ಇರುತ್ತೆ ಅಂತ ಹತ್ತತ್ರ ಬರೋ ಟೈಮಲ್ಲಿ. ಹಾಗಾಗಿ ಆಗಲೇ ಹೋಗ್ಬಿಟ್ಟಿತ್ತು ಮೆಟ್ರೋ. ನಾನು ಇನ್ನೇನು ಜಸ್ಟ್ ಬರೋ ಟೈಮಲ್ಲಿ ಅದೇ ಹೋಗ್ಬಿಡ್ತು. ಪರವಾಗಿಲ್ಲ, ಏಕೆಂದರೆ 5 ನಿಮಿಷಕ್ಕೆ ಒಂದೊಂದು ಮೆಟ್ರೋ ಇರೋದ್ರಿಂದ ಇನ್ನೊಂದು ನಿಮಿಷ ನನಗೆ ನೀವೇ ನೋಡ್ತಿರ್ಬೋದು, ಕರೆಕ್ಟಾಗಿ ಇನ್ನು 1 ಮಿನಿಟ್ ಇರೋವಾಗ ಮೆಟ್ರೋ ಬಂತು. ಫೈನಲಿ ಮೆಟ್ರೋ ಇಲ್ಲಿ ಮಾರ್ಕ್ ಇಲ್ದಿರ ಅಲ್ಲೇ ನಿಂತ್ಕೊಬೇಕು, ಏಕೆಂದರೆ ಅವರು ತುಂಬ ಅಲ್ಲಿ ಸೆಕ್ಯೂರಿಟಿಗಳೆಲ್ಲ ಇರ್ತಾರೆ, ತುಂಬ ಕೇರ್ಫುಲ್ಲಾಗಿರ್ಬೇಕಲ್ವ ಮೆಟ್ರೋ ಸ್ಟೇಷನಲ್ಲಿ, ಅದರಿಂದ. ಹಾಗಾಗಿ ಮೆಟ್ರೋ ಹತ್ಕೊಂಡು ಫೈನಲಿ ಕೂತ್ಕೊಂಡೆ. ನಾನು ಈ ಕಡೆ ಕೂತ್ಕೊಳ್ಳೋಕೆ ಹೋಗ್ತಾಯಿದ್ದೆ. ಬೇಡ ಆ ಕಡೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡೆ, ಏಕೆಂದರೆ ಆ ಕಡೆ ಬಿಗ್ ವಿಂಡೋ ಇತ್ತು. ಏಕೆಂದರೆ ದೊಡ್ಡ ಕಿಟಕಿ ಇರೋದ್ರಿಂದ ಆ್ಯಕ್ಚುಲಿ ಕೆಲವೊಂದು ಫೋಟೋಸೇ ಆಗಲಿ ವೀಡಿಯೋಸೇ ಆಗಲಿ ಎಲ್ಲ ಚೆನ್ನಾಗಿ ಬರುತ್ತೆ. ಏಕಪ್ಪ ಅಂದರೆ ನನಗೆ ಆ ಕಡೆ ಕೂತ್ಕೊಂಡು ಹೋಗೋದಂದರೆ ತುಂಬ ಇಷ್ಟ ಆಗುತ್ತೆ. ನೀವೇ ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಿಲ್ಡಿಂಗ್ ಎಲ್ಲ. ನೀವೇ ನೋಡ್ತಿರ್ಬೋದು. ಆ್ಯಕ್ಚುಲಿ ಅಪಾರ್ಟ್ಮೆಂಟ್ಸ್ಗಳು ಮತ್ತು ಮನೆಗಳು ಆ ಕಡೆ ಎಲ್ಲ ಮೆಟ್ರೋಯಿಂದ ಕೂತ್ಕೊಂಡು ನೋಡುವಾಗ ಸಖತ್ತಾಗಿ ಕಾಣಿಸುತ್ತೆ. ನಂಗೆ ತುಂಬ ಇಷ್ಟ ಆ ಥರ ಎಲ್ಲ ನೋಡ್ಕೊಂಡು ಹೋಗಬೇಕು ಅಂತಂದರೆ. ಫೈನಲಿ ನೀವು ಮುಂದೆನೂ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮತ್ತು ಇನ್ನೇನಪ್ಪ ಅಂದರೆ ರಾಧಾಕೃಷ್ಣ ಟೆಂಪಲ್ ಅಂತ ನೀವು ಕೇಳಿರ್ತೀರ, ಇಸ್ಕಾನ್ ಟೆಂಪಲ್ಲು. ಅದು ಮೆಟ್ರೋಯಿಂದ ನೋಡಿದಾಗ ಯಾವ ಥರ ಕಾಣಿಸುತ್ತೆ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗಿಷ್ಟ ಆಯ್ತಲ್ವ, ಇದೊಂಥರ ಕ್ಯಾಪ್ಚರ್ ಫುಲ್ಲು ಇದೇ ಕಾಣಿಸಿತ್ತು. ಫೈನಲ್ ನಾನು ಮೆಟ್ರೋ ಇಳ್ಕೊಂಡು ಫೈನಲಿ ಎಕ್ಸಿಟ್ ಆಗಿದೆ. ಎಕ್ಸಿಟ್ ಆದಮೇಲೆ ದೇವಸ್ಥಾನದ ಹತ್ರ ಹೋಗಬೇಕು ಅಂದರೆ ಇಲ್ಲಿ ಆಟೋ ಹತ್ಕೊಂಡು ಹೋಗಬೇಕಿತ್ತು. ಹಾಗಾಗಿ ನಾನು ಆಟೋ ಹತ್ರ ಮಾತಾಡಿಬಿಟ್ಟು ಅಂದ್ಬಿಟ್ಟು ದೇವಸ್ಥಾನದ ಹತ್ರಕ್ಕೆ ಬಿಡಿಸ್ಕೊಂಡೆ. ನಾನು ಫೈನಲಿ ದೇವಸ್ಥಾನದ ಒಳಗಡೆ ಬಂದೆ. ನೀವು ನೋಡ್ತಿರ್ಬೋದು ದೇವಸ್ಥಾನದಲ್ಲಿ ಎಷ್ಟು ರಶ್ ಇದ್ದಾರೆ ಅಂತ. ತುಂಬಾ ರಶ್ ಇದ್ದಾರೆ ಅಲ್ವಾ. ಯಪ್ಪ ದೇವ್ರು, ಇನ್ನೂ ಒಳಗಡೆ ಎಷ್ಟು ಜನ ರಶ್ ಇದ್ದಾರೆ ಗೊತ್ತಾ, ಕ್ಯೂಗಳು ನಿಂತಿದ್ದಾರೆ ಗೊತ್ತಾ ದರ್ಶನಕ್ಕೆ. ಅದನ್ನು ನೀವು ನೋಡಿಬಿಟ್ರೆ ಅಷ್ಟೇ ಅಪ್ಪ ಅಂತೀರ. ಹಾಗಾಗಿ ಫೈನಲಿ ನಾನು ದೇವಸ್ಥಾನದ ಒಳಗಡೆ ಎಂಟ್ರಿ ಆದೆ. ಇಲ್ಲಿ ಒಳಗಡೆ ಹೋಗ್ತಾ ರೈಟ್ ಸೈಡು ಕಾಲೆಲ್ಲ ತೊಳ್ಕೊಂಡು ಹೋಗೋಕ್ಕೆಲ್ಲ ಇದು ಮಾಡಿದ್ದಾರೆ. ಅಲ್ಲಿ ಕಾಲು ತೊಳ್ಕೊಂಡು ಒಂದು ಸಲ ಜನ ಎಲ್ಲ ಫುಲ್ಲು ರಶ್ ಆಗಿದ್ದರು. ಹಾಗಾಗಿ ನಾನು ದೃಷ್ಟಿ ತೆಗೆಸ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟು ಅಲ್ಲಿ 100 ರೂಪೀಸ್ ಕೊಟ್ಟು ದೃಷ್ಟಿ ಸಾಮಾನು ಕೊಡ್ತಾರೆ. ಅಲ್ಲಿ ಅದನ್ನು ತೊಗೊಂಡೋಗಿ ದೃಷ್ಟಿ ಎಲ್ಲ ತೆಗೆಸ್ಕೊಂಡು
ಫೈನಲಿ ಅದೆಲ್ಲ ಮುಗಿಸ್ಕೊಂಡು ಈ ಕಡೆ ಬರುವಾಗ ಒಂದು ಗಣಪತಿದು ದೇವ್ರು ಕಾಣಿಸುತ್ತೆ. ಸೊ ಅದು ನೀವು ಜೊತೆ ಸೀರಿಯಲಲ್ಲಿ ನೋಡಿರೋರು ಗೊತ್ತಾಗುತ್ತೆ. ಆ ದೇವರು ಆ ಬಂಡೆ ಮೇಲೆ ಇರೋವಂಥದ್ದು ನೀವು ನೋಡಿರ್ತೀರ, ತುಂಬ ಚೆನ್ನಾಗಿತ್ತದು. ಸೊ ಆವಾಗ ಆ ಟೈಮಲ್ಲಿ ನಾನು ಒಳಗಡೆ ಹೋಗುವಾಗ ಯಾರೋ ಮನೆಗೆ ದೇವ್ರು ಕರ್ಕೊಂಡು ಹೋಗ್ತಾಯಿದ್ರು ಬಂಡೆ ಮಹಾಕಾಳಮ್ಮನ. ನೀವು ನೋಡ್ತಿರ್ಬೋದು ಎಷ್ಟು ಅಮ್ಮನ್ನ ಎಷ್ಟು ಅಲಂಕಾರ ಮಾಡಿ ಇಟ್ಟಿದ್ದಾರೆ ಅಂತ. ಏಕೆಂದರೆ ಶುಕ್ರವಾರ ಮಂಗಳವಾರ ಕೆಲವ್ರು ಮನೆಗೆ ಕರೆಸ್ಕೊತಾರಲ್ವ, ಸೊ ಆ ಟೈಮ್ ಕಳ್ಸೋಕ್ಕೆ ಈ ಥರ ಎಲ್ಲ ರೆಡಿ ಮಾಡ್ತಿರೋದು. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಫೈನಲಿ ಪ್ರಸಾದ ಇಸ್ಕೊಂಡೆ ನಾನು. ಪ್ರಸಾದ ಇಸ್ಕೊಂಡಾದಮೇಲೆ ಸಖತ್ತಾಗಿತ್ತು. ಅದು ಟೊಮೊಟೊ ಬಾತ್ ಬೇರೆ ಮಾಡಿದರು. ಪ್ರಸಾದ ಇಸ್ಕೊಂಡು ಪಕ್ಕದಲ್ಲಿ ಇನ್ನೊಂದು ಶೂಟೆಲ್ಲ ನಡೀತಿರುತ್ತೆ ಗೊತ್ತಾ, ಜೊತೆ ಸೀರಿಯಲಲ್ಲಿ ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ ಕೆಲವೊಂದು ತುಂಬ ಮಾಡ್ತಿರ್ತಾರೆ. ಬಟ್ ನಿಮ್ಗೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಜೊತೆ ಸೀರಿಯಲಲ್ಲಿ ತುಂಬ ಈ ಥರ ಜಾಗಗಳೆಲ್ಲ ತುಂಬ ಯೂಸ್ ಮಾಡ್ಕೊಂಡಿದ್ದಾರೆ ಶೂಟಿಂಗ್ ಟೈಮಲ್ಲಿ. ಸೊ ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಾನು ಕೆಳಗಡೆ ಬಂದು ಫೈನಲಿ ಮತ್ತೆ ದೇವ್ರ ಹತ್ರ ಆಗಿ ಇನ್ನೊಂದು ನಾನು ಸ್ವಲ್ಪ 1-2 ಫೋಟೋ ಶೂಟೆಲ್ಲ ಮಾಡಿಕೊಂಡು ಎಕ್ಸಿಟಲ್ಲಿ ಸೊ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾನು ಹೊರಗಡೆ ಬಂದೆ. ಸೊ ಯಶುಗೇನಾದರೂ ತೊಗೊಳ್ಳೋಣ ಅಂದ್ಕೊಂಡು ನೋಡ್ತಾ ಇದ್ದೆ. ಸೊ ಹಾಗಾಗಿ ಸ್ಫಟಿಕ ಮಣಿದು ಏನೋ ನೋಡಿದೆ, ಅದು ನೋಡೋಣ ಯಶುಗೆ ಕೊಡ್ಸೋಣ ಅಂದ್ಬಿಟ್ಟು ಯಾಕೋ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ನೋಡ್ತಾ ಇದ್ದೆ. ಸೊ ನನಗದು ಒರ್ಜಿನಲ್ಲ ಡೂಪ್ಲಿಕೇಟ ಅಂತ ಗೊತ್ತಾಗಲಿಲ್ಲ. ಸೊ ಅವರು ನಾನು ಕೇಳಿದೆ ಓಪನ್ ಆಗಿದ್ದು ಒರ್ಜಿನಲ್ನ ಡೂಪ್ಲಿಕೇಟ್ ಅಂದಿದ್ದಕ್ಕೆ ಅವ್ರು ಒರ್ಜಿನಲ್ ಅಂತ ಹೇಳ್ತಾಯಿದ್ರು. ಸೊ ಹೌದು, ಅದು ಹೇಗೆ ಒರ್ಜಿನಲ್ ಅಂತ ಗೊತ್ತಾಗುತ್ತೆ ಅಂತ ಕೇಳಿದಾಗ ಅವ್ರು ಅಂದರು, ನೀವು ಒಂದು ಕಾಯಿನ್ ಕೊಡಿ, ಒಂದು ಕಾಯಿನಲ್ಲಿ ಉಜ್ಜಿ ತೋರಿಸ್ತೀವಿ, ಅದು ಬ್ಲ್ಯಾಕ್ ಆಗುತ್ತೆ ಕಾಯಿನ್ನು, ಆದರೆ ಮಣಿ ಏನೂ ಆಗಲ್ಲ ಅಂತ ಹೇಳಿದ್ರು. ಸೊ ಹೌದು ಅಂದ್ಬಿಟ್ಟು ಒಂದು ಕಾಯಿನ್ನು ಕೊಟ್ಟೆ. ಅವರೇ ನನ್ನ ಕೈ ಮೇಲೆ ಇಟ್ಟು ಚೆಕ್ ಮಾಡಿದ್ರು. ಸೊ ಅದು ಉಜ್ಜಿದಾಗ ಕಾಯಿನ್ ಬ್ಲ್ಯಾಕ್ ಆಯಿತು. ಸೊ ನಾನು ಮತ್ತೆ ಕೇಳಿದೆ ಪ್ಯೂರು ಅದು ಸ್ಫಟಿಕನ ಅಂದಿದ್ದಕ್ಕೆ. ಸೊ ಅವ್ರು ಪ್ಯೂರ್ ಅಲ್ಲ, ಅದು ಸೆಕೆಂಡ್ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಇನ್ನೂ ಕಾಸ್ಟ್ ಜಾಸ್ತಿ ಇರುತ್ತೆ, ಅದು ಇದು ಸೆಕೆಂಡ್ ಕ್ವಾಲಿಟಿ ಬಟ್ ಪ್ಯೂರೇನೆ, ಬಟ್ ಪ್ಯೂರಲ್ಲಿ ಸೆಕೆಂಡ್ ಕ್ವಾಲಿಟಿ ಅಂತ ಅವ್ರು ಓಪನಾಗೆ ಹೇಳಿದ್ರು. ಪಾಪ ಏನು ಸುಳ್ಳೇನು ಹೇಳಲಿಲ್ಲ ನನಗೆ. ಸೊ ಹಾಗಾಗಿ ಅದನ್ನು ಅವರು 100 ರೂಪೀಸ್ಗೆ ಮಾರ್ತೀನಿ ಅಂತ ಹೇಳ್ತಾಯಿದ್ರು. ಸೊ ನಾನು ಅದಕ್ಕೆ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅವ್ರು ಕೊಡಲ್ಲ ಅಂತಾಯಿದ್ರು. ಹಂಗೋ ಹಿಂಗೋ ಬಾರ್ಗಿನ್ ಮಾಡಿ 120 ರೂಪೀಸ್ ಕಮ್ಮಿ ಮಾಡ್ಕೊಂಡು 80 ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಬಂದೆ. ಸೊ ಫೈನಲಿ ನಾನು ಮೆಟ್ರೋ ಕಡೆ ಹೊರಟೆ. ಏನಪ್ಪ ಅಂದರೆ ಮೆಟ್ರೋ ಕಡೆ ಹೊರಟ ಮೇಲೆ ಸೊ ಮಾಮೂಲಿ ಎಲ್ಲ ಹತ್ಕೊಂಡು ತುಂಬ ರಶ್ ಇದ್ದರು. ಸೊ ನಾನು ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹತ್ತತ್ರ ಬರೋ ಟೈಮಲ್ಲಿ ತುಂಬ ಖಾಲಿ ಇತ್ತು. ನಾನು ಒಬ್ಬಳಿಗೆ ಸಪ್ರೇಟ್ ಮೆಟ್ರೋ ಇರೋ ಅನ್ನೋ ಥರ ಫೀಲ್ ಆಗ್ತಿದೆ. ಯಾಕೆಂದರೆ ಅಷ್ಟು ಖಾಲಿ ಇರುತ್ತೆ, ಒಬ್ಬರು ಇರೋಲ್ಲ. ಎಲ್ಲೋ ಲಾಸ್ಟ್ ಸ್ಟಾಪಲ್ಲಿ ಇಳಿದ್ರೆ ಒಂದು 50 ಜನ ಇಳಿತಾರೆ ಅಷ್ಟು ಮೆಟ್ರೋದೊಳಗೆ ಅಷ್ಟೇ, ಅಷ್ಟು ಬಿಟ್ಟರೆ ಯಾರು ಜಾಸ್ತಿ ಜನನೇ ಇರೋಲ್ಲ. ಸೊ ಹಾಗಾಗಿ ನಾನು ಫೈನಲ್ ಮನೆ ಕಡೆ ಹೊರಟೆ. ಸೊ ಹಾಗಾಗಿ ನನ್ನ ದಿನ ಇವತ್ತು ಹೀಗಿತ್ತು. ಸೊ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಾಚಿಂಗ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.